ಕೋಕಿಲ ಸರ್ ಡೈರೆಕ್ಟ್ರು, ತುಷಾರ್ ರಂಗನಾಥ್ ಕೋ ಡೈರೆಕ್ಟರ್, ದುನಿಯಾ ಸೂರ್ಯ ಅವರು ಅದಕ್ಕೊಂದು ಕೋ ಡೈರೆಕ್ಟರ್. ಆ ಇಬ್ರು ಕೋ ಡೈರೆಕ್ಟರ್ಗಳು. ಈ ಕಟಿಂಗ್ ಶಾಪ್ ಅಂತ ಮರದ್ದು ಅದನ್ನ ಮುಚ್ಚಕ್ಕೆ ಇಲಿ ಬಂದ್ಬಿಡ್ತದೆ ಅಂತ ಸಿನಿಮಾ ಪೋಸ್ಟರ್ಗಳನ್ನ ಶುಕ್ರವಾರದ ಪೇಪರ್ಗಳನ್ನ ಹಾಕಿರೋರು. ಅವಾಗ ಮಾರ್ನಿಂಗ್ ಶೋ ಕೂಡ 10:30ಗೆ ಶುರು ಆಗ್ತಿತ್ತು. ಈ ಕಡೆ ಮಾರ್ನಿಂಗ್ ಶೋ ಶುರುವಾಗೋದು, ಈ ಕಡೆ ನಮ್ದು ಸ್ಕೂಲ್ ಶುರುವಾಗೋದು. ಸಾಹಿತ್ಯ ತುಂಬಾ ಚೆನ್ನಾಗಿ ಬರೆಯೋದು. ನಿನ್ನಾಣೆ ಹಾಡು, ಮತ್ತೆ ಅನಾಥರದ ಅಷ್ಟು ಹಾಡುಗಳು. ಕಡ್ಡಿಪುಡಿಯಲ್ಲಿ ಒಂದಷ್ಟು ಸೀನ್ಸ್ ಕೆಲಸ ಮಾಡಿದ್ವಿ. ಇಡೀ ಸಿನಿಮಾ ವರ್ಕ್ ಮಾಡಿದ್ವಿ. ನಮ್ಮ ಚಂದ್ರು ಪ್ರೊಡ್ಯೂಸರ್, ಉಪೇಂದ್ರ ಸರ್ ಅವರು ಸಿನಿಮಾಗಳು, ಓಂ ಪ್ರಕಾಶ್ ರಾವ್ ಸರ್ ಸಿನಿಮಾಗಳು, ಆಮೇಲೆ ಈ ತರದ ನಿರ್ದೇಶಕರು ಯಾವಾಗ್ಲೂ ಬರವಣಿಗೆ ಪಾಯ ತರ, ಒಂದು ಮನೆಗೆ ಅಡಿಪಾಯ ತರ. ಅದ್ರ ಮೇಲೆ ನೀವೇನ್ ಕಟ್ಟಿದ್ರು ಆ ಅಡಿಪಾಯ ಗಟ್ಟಿ ಇರ್ಬೇಕು. ಫೈಲ್ಯೂರ್ ಆಗಿರೋ ಸಿನಿಮಾಗಳದ್ದು ಗೊತ್ತಿದ್ರು ಅವ್ರು ಅದನ್ನ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಸರ್. ಅವರು ಒಬ್ಬ ರೈಟರ್ ಆಗಿ ನನ್ನ ಕೈಯಲ್ಲಿ ಬರ್ಸೋದು. ಸೂರಿ ಸರ್ ರೈಟ್ರೇ, ಯೋಗರಾಜ್ ಸರ್ ಕೂಡ ರೈಟರ್. ಅವ್ರು ಇಡೋ ಫ್ರೇಮ್ ಆಗಿರ್ಲಿ, ಅವ್ರು ಮಾತಾಡೋ ಪಾತ್ರಗಳ ಕೈಯಲ್ಲಿ ಮಾತಾಡ್ಸೋ ಮಾತಿರ್ಬೋದು, ಅದಕ್ಕೆ ಮೇಕಪ್ ಇರಲ್ಲ. ಆ ಕಲಾವಿದ್ರಿಗೂ ಮೇಕಪ್ ಇರಲ್ಲ. ಏನ್ ಡಾಲಿ, ನಾ ಸುಮ್ನೆ ಬಂದ್ರೆ ಅತಿಥಿ, ಹುಡ್ಕೊಂಡ್ ಬಂದ್ರೆ ತಿಥಿ. ನಮಸ್ತೆ. ಕನ್ನಡದ ಮೋಸ್ಟ್ ಬಿಸಿಯೆಸ್ಟ್ ರೈಟರ್, ಸಕ್ಸಸ್ಫುಲ್ ರೈಟರ್, ಅದಕ್ಕಿಂತ ಮುಖ್ಯವಾಗಿ ಅದ ನಿರ್ದೇಶಕರುಗಳು, ಅವ್ರು ಮಾಡಿರೋ ಕತೆಗಳು, ಏನ್ ಸಕ್ಸಸ್ ಅಂತಿದೆ ಪಾಲುದಾರ. ನನಗೆ ಒಂದು ನಿಮಗೆ ಕೇಳ್ಬೇಕು ನೇರವಾಗಿ, ಅಂದ್ರೆ ಯಾವ ವರ್ಷ ನೀವು ಚಿತ್ರರಂಗಕ್ಕೆ ಅಧಿಕೃತವಾಗಿ ಬಂದಿದ್ದು? ಯಾವ ವರ್ಷ ನೀವು ಬಂದಿದ್ದು ಅಂತ? ಅಧಿಕೃತವಾಗಿ ಅಂದ್ರೆ ನಾನು ಬಂದಿದ್ದು ಕಡ್ಡಿಪುಡಿಗೆ, ಕಡ್ಡಿಪುಡಿ ಸಿನಿಮಾಗೆ. ಅದ್ರ ಹಿಂದೆ ನಾವು ಸುಂಟ್ರಗಾಳಿಯಲ್ಲೂ ಕೆಲಸ ಮಾಡಿದ್ವಿ. ಸರ್ ಡೈರೆಕ್ಟ್ರು, ತುಷಾರ್ ರಂಗನಾಥ್ ಕೋ ಡೈರೆಕ್ಟರ್, ದುನಿಯಾ ಸೂರ್ಯ ಅವರು ಅದಕ್ಕೊಂದು ಕೋ ಡೈರೆಕ್ಟರ್. ಆ ಇಬ್ರು ಕೋ ಡೈರೆಕ್ಟರ್ಗಳು. ಇಬ್ರು ದುನಿಯಾ ಸೂರ್ಯ ಸರ್ ಅದಕ್ಕಿದ್ರ? ಹೌದು, ಸುಂಟ್ರಗಾಳಿ ತುಂಬಾ ಪೋರ್ಷನ್ಸ್ ದುನಿಯಾ ಸೂರ್ಯ ಅವರು ಇನ್ನೊಂದು ಕ್ಯಾಮ್ರಾ ಆಪರೇಟ್ ಮಾಡಿದ್ದಾರೆ. ಇನ್ನೊಂದು ಇದ್ರಲ್ಲಿ ನಿಂತ್ಕೊಂಡು ಆಕ್ಷನ್ ಕಟ್ ಹೇಳಿದೆ ಕೆಲವೊಂದು ಇದರಲ್ಲಿ. ನಿಮಗೆ ಫಸ್ಟ್ ಸಿನಿಮಾ ಆಸಕ್ತಿ ಹೆಂಗೆ ಬಂದಿದ್ದು? ನೀವು ಹುಟ್ಟಿದ್ದು ಕೋಲಾರ ಜಿಲ್ಲೆ ಉಪ್ಪರಹಳ್ಳಿ ಅಲ್ವಾ? ಸಿನಿಮಾ ಅದು ಹೆಂಗೆ ಅಂದ್ರೆ, ಈ ಕಟಿಂಗ್ ಶಾಪ್ ಅಂತ ಸಲೂನ್ ಅಲ್ಲಿ ರಿಪೇರ್ಸ್ ಇರುತ್ತೆ. ಅಂದ್ರೆ ಮರದ್ದು ಅದನ್ನ ಮುಚ್ಚಕ್ಕೆ ಇಲಿ ಬಂದ್ಬಿಡ್ತದೆ ಅಂತ ಸಿನಿಮಾ ಪೋಸ್ಟರ್ಗಳನ್ನ ಶುಕ್ರವಾರದ ಪೇಪರ್ಗಳನ್ನ ಹಾಕಿರೋರು. ನಾವು ಕುತ್ಕೊಂಡು ಕಟಿಂಗ್ ಕಾಯ್ಬೇಕಾಗಿತ್ತಲ್ಲ, ಸಣ್ಣ ಮಕ್ಕಳು. ನಾವು ಕಟಿಂಗ್ ದೊಡ್ಡವ್ರು ಮಾಡಿಸ್ಕೊಂತಿದ್ದಾಗ ನಮಗೆ ನೆಕ್ಸ್ಟ್ ಕೂರ್ಸೋರು. ನಾವು ಆ ಸಿನಿಮಾ ಇದನ್ನ ನೋಡ್ಕೊಂಡು ಅದು ಬಂದ್ಬಿಡ್ತು ಹಂಗೆ. ಈ ಶಾಲೆಗೆ ಹೋಗುವಾಗ 10:15 ನಾವು ಸರ್ಕಾರಿ ಶಾಲೆ ಮಕ್ಕಳು, ನಾವು 10:15 10:30 ಹೋಗ್ಬೇಕು. ಆವಾಗ ಮಾರ್ನಿಂಗ್ ಶೋ ಕೂಡ 10:30ಗೆ ಶುರು ಆಗ್ತಿತ್ತು. ಈ ಕಡೆ ಮಾರ್ನಿಂಗ್ ಶೋ ಶುರುವಾಗೋದು, ಈ ಕಡೆ ನಮ್ದು ಸ್ಕೂಲ್ ಶುರುವಾಗೋದು. ಬಟ್ ನಾವು ಫಸ್ಟ್ ಥಿಯೇಟರ್ ಕಡೆ ಹೋಗಿ ಮನೆಗೆ ಹೋಗ್ತಿದ್ದು. ಹಂಗೆ ಸಿನಿಮಾ ಆಸಕ್ತಿ. ಮತ್ತೆ ನೀವುಗಳು ಶುಕ್ರವಾರದ ಒಂದು ರಿವ್ಯೂ ಬರೀತಿದ್ರಲ್ಲ, ಸೊ ಅದನ್ನು ಓದ್ಕೊಂಡು ಆಗ್ಲೇ ಸಿನಿಮಾನ ಹಿಂಗಿರುತ್ತಾ, ಆ ರಿವ್ಯೂನೇ ನಾವು ಸಿನಿಮಾ ಹಿಂಗೆ, ಆ ಕತೆ ಸ್ವಲ್ಪ ಬರ್ದಿರೋರು, ಆ ಕಥೆನ ನಾವು ಇಮ್ಯಾಜಿನ್ ಮಾಡ್ಕೊಂತ ಇದ್ವಿ. ಕತೆ ಅಂದ್ರೆ ಹಿಂಗಿರುತ್ತೆ, ಒಂದು ಎಳೆ ಅಷ್ಟೇ. ಅದ್ರಲ್ಲಿ ಯಾವಾಗ್ಲೂ ರಿವ್ಯೂ ಮಾಡುವಾಗ ಒಬ್ಬ ರಿವ್ಯೂ ಬರೆಯೋರಿಗೆ ತುಂಬಾ ಸೆನ್ಸಿಬಲ್ ಆಗಿ ಬರಿಬೇಕು, ಸ್ಟೋರಿನೂ ಫುಲ್ ಹೇಳಂಗಿಲ್ಲ. ಆಮೇಲೆ ಈ VCR ಬಂದಿದ್ ಕಾಲ, ಸಿನಿಮಾ ಬಾಡಿಗೆಗೆ ತರ್ತಿದ್ವಿ. VCR ಅಲ್ಲ VCP ತರ್ತಿದ್ವಿ. ಒಂದೊಂದು ಅದು ಆ VCP ಹೀಟ್ ಬಂದ್ಬಿಡೋದು, ಆ VHS ಹಾಕಿ ಆ ಸಿನಿಮಾ ನೋಡಿ ಆಮೇಲೆ ಸ್ವಲ್ಪ 15 ನಿಮಿಷ ಬಿಡ್ರೋ ಅಂತ ಎಲ್ಲ ದುಡ್ಡು ಹಾಕೊಂಡು. ಸೊ ಹಂಗ್ ಸಿನಿಮಾಗ್ ಬಂದಿದ್ದು. ಸಿನಿಮಾ ಆಮೇಲೆ ಕಂಟಿನ್ಯೂ ಸ್ಟುಡಿಯೋ ನಿಯರ್ ಬೈ ಬಂದ್ಮೇಲೆ ಎಜುಕೇಶನ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದು. ಇಲ್ಲಿ ಬಂದ್ಮೇಲೆ ತುಷಾರ್ ರಂಗನಾಥ್ ಅವ್ರ ಪರಿಚಯ ಆಯ್ತು. ಅವರು ಸಾಧು ಕೋಕಿಲ ಅವ್ರಿಗೆ ಕೋ ಡೈರೆಕ್ಟರ್ ಆಯ್ತು. ಸಾಹಿತ್ಯ ತುಂಬಾ ಚೆನ್ನಾಗಿ ಬರೆಯೋದು. ನಿನ್ನಾಣೆ ಹಾಡು, ಮತ್ತೆ ಅನಾಥರದ ಅಷ್ಟು ಹಾಡುಗಳು, ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಸೇರುವ ನದಿಗೆ. ಸೊ ಆ ಒಂದು ಒಡನಾಟ ನನಗೆ ಸೂರಿ, ಯೋಗರಾಜ್ ಸಾರು, ನಾಗಶೇಖರು, ಪ್ರೀತಮ್ ಗುಬ್ಬಿ, ಕೃಷ್ಣ, ಸೊ ಇವರು ಇದಕ್ಕೆ. ಸೊ ಫಸ್ಟ್ ಸಿನಿಮಾನೇ ಸುಂಟ್ರಗಾಳಿ ಗೋಸ್ಟ್ ಆಗಿ ಕೆಲಸ ಮಾಡಿದ್ದು. ಅಂದ್ರೆ ಗೋಸ್ಟ್ ರೈಟರ್ ಆಗಿ ಗುಲಾಮ, ಮತ್ತೆ ಜಂಗ್ಲಿ, ಜಾಕಿ ಎಲ್ಲ ಸಿನಿಮಾಗಳಿಗೂ ಗೋಸ್ಟ್ ರೈಟರ್ ಆಗಿ ಕೆಲಸ ಮಾಡಿದ್ದೆ. ತದನಂತರ ಸೂರ್ಯ ಅವರು, ನಾನು ಮೊದಲನೇ ಕತೆ ಬಾಲ್ ಪೆನ್ ಅಂತ, ಅದು ರವಿ ಬೆಳಗೆರೆ ಸರ್ ಪ್ರೊಡ್ಯೂಸ್ ಮಾಡಿದ್ದು, ಭಾವನಾ ಅವ್ರ ಹೆಸರಲ್ಲಿ. ಆವಾಗ ಆ ಕತೆ ತುಂಬಾ ಸೂರಿಗೆ ಇಂಪ್ರೆಸ್ ಆಯ್ತು. ಕಡ್ಡಿಪುಡಿ ಕೆಲಸ ಮಾಡಿದ್ವಿ. ಕಡ್ಡಿಪುಡಿಯಲ್ಲಿ ಒಂದಷ್ಟು ಸೀನ್ಸ್ ಕೆಲಸ ಮಾಡಿದ್ವಿ.
ಇಡೀ ಸಿನಿಮಾ ವರ್ಕ್ ಮಾಡಿದ್ವಿ. ನಮ್ಮ ಚಂದ್ರು ಪ್ರೊಡ್ಯೂಸರ್, ಕಡಿಪಿಡಿ ಗಡ್ಡಿಪುಡಿ ಚಂದ್ರು. ಸೊ ಅವರು ಮೂಲಕ ಅವ್ರು ಆವತ್ತೇ ನಮ್ ಜೊತೆ ಕೆಲಸ ಮಾಡಿದ್ರೆ ಗೊತ್ತಲ್ಲ ಅಲ್ಲ ಅವ್ರದ್ದು ಸ್ಟೈಲ್ ಇದೆಯಲ್ಲ. ಸೊ ಹಂಗೆ ಆಮೇಲೆ ಸೂರ್ಯ ಅವರು ನನಗೆ ಟಗರು ಬರ್ಸಿದ್ರು. ಆಮೇಲೆ ಭೀಮಾ, ಸಲಗ, ದುನಿಯಾ ವಿಜಿ. ಏನಂದ್ರೆ ವಾಸ್ತವಕ್ಕೆ ಟಚ್ ಆಗುವಂತ ಮಾತು ಸ್ವಲ್ಪ ರುಚಿಸ್ತಾ ಇತ್ತು. ಉಪೇಂದ್ರ ಸರ್ ಅವರು ಸಿನಿಮಾಗಳು, ಓಂ ಪ್ರಕಾಶ್ ರಾವ್ ಸರ್ ಸಿನಿಮಾಗಳು, ಆಮೇಲೆ ಈ ತರದ ನಿರ್ದೇಶಕರು ಒಂದು ದಿಕ್ಕನ್ನ ಬದಲಾಯಿಸಿದ್ರು. ಅಂದ್ರೆ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಇದ್ದಿದ್ದ ಸಿನಿಮಾನ ಚೇಂಜ್ ಮಾಡ. ನಿಜ. ಹಂಗೆ ಈಗ ರಕ್ಷಿತ್ ಶೆಟ್ಟಿ ಮತ್ತೆ ರಿಷಬ್ ಶೆಟ್ಟಿ ಅವರು ಕಾಲೇಜ್ ಕಿರಿಕ್ ಪಾರ್ಟಿ ಮಾಡಿದಾಗ, ಆಮೇಲೆ ಹಿಂಗೆ ಒಂದು ಸೂ ಫ್ರಮ್ ಸೊ ನಿಮಗೆ ಒಂದು ಹಾದಿಯಲ್ಲಿರೋ ಸಿನಿಮಾ ಕಂಫರ್ಟ್ ಝೋನ್ಗೆ ಹೋದಾಗ ಇಲ್ಲ ಒಂದು ಟ್ವಿಸ್ಟ್ ಕೊಡುತ್ತೆ. ಸೇಮ್ ಸಿನಿಮಾ ಸ್ಕ್ರಿಪ್ಟ್ ತರನೇ. ಸೊ ಜನಗಳ ಅಭಿರುಚಿನ ಅದೇ ಬದಲಾಯಿಸ್ತಾ ಹೋಗ್ತಾರೆ. ಸೊ ಹಂಗೆ ಸಿನಿಮಾ ಬರವಣಿಗೆ, ಇದ್ರ ಚಿತ್ರಕಥೆ ಚರ್ಚೆಗಳಲ್ಲಿ ಕುತ್ಕೊಂಡು, ಮೊದಲು ಸಿನಿಮಾ ಅಂದ್ರೆ ಗೊತ್ತಿರ್ಲಿಲ್ಲ, ನಟನಾಗ್ಬೇಕು, ನಟನೆ ಮಾಡಿದ್ರೆ ಸಿನಿಮಾದಲ್ಲಿ ಇರ್ತೀವಿ ಅಂತ. ಹಿಂದೆ ಕ್ಯಾಮ್ರಾ ಹಿಂದೆ ಇಷ್ಟು ಜನ ಕೆಲಸ ಮಾಡ್ತಾರೆ ಅಂದಾಗ ಬರವಣಿಗೆ ಏನು ಅವಾಗ ಶಾಲಾ ದಿನಗಳಲ್ಲಿ ಕಲ್ತಿದ್ದು ಅದೊಂದು ಬರವಣಿಗೆ ಇಲ್ಲ, ಇದು ಇಲ್ಲಿ ರೈಟರ್ಸ್ಗೆ ವ್ಯಾಲ್ಯೂ ಇದೆ. ಮತ್ತೆ ಬೇಕು ಇವು ಎಲ್ಲಿ ಜಾಗ ಪಾತ್ರಗಳು ಆರ್ಟಿಸ್ಟ್ಗಳು ಅಂದಾಗ ಒಂದು ಪಾತ್ರಕ್ಕೆ ತುಂಬಾ ಜನ ಆರ್ಟಿಸ್ಟ್ಗಳು ಸಿಗ್ತಾರೆ. ಬಟ್ ಬರವಣಿಗೆ ಅಂತ ಬಂದಾಗ ತುಂಬಾ ಕಡಿಮೆ ಜನ. ಮತ್ತೆ ಅದೊಂದು ನಿಮಗೆ ಇಡೀ ಸೀನ್ ನ ಹಿಂಗೆ ಎತ್ತುತ್ತೆ, ಇಡೀ ಸಿನಿಮಾಗೆ ಒಂದು ಶಕ್ತಿ ತುಂಬುತ್ತೆ. ಯಾವಾಗ್ಲೂ ಬರವಣಿಗೆ ಪಾಯ ತರ, ಒಂದು ಮನೆಗೆ ಅಡಿಪಾಯ ತರ. ಅದ್ರ ಮೇಲೆ ನೀವೇನ್ ಕಟ್ಟಿದ್ರು ಆ ಅಡಿಪಾಯ ಗಟ್ಟಿ ಇರ್ಬೇಕು. ಸೊ ಆ ಒಂದು ಇದರಲ್ಲಿ ಮತ್ತೆ ಚಿತ್ರರಂಗದಲ್ಲಿ ನಿರ್ದೇಶಕರುಗಳನ್ನ ನಾನು ಹುಡ್ಕೊಂಡು ಹೋಗ್ತಿದ್ದೆ. ಪಾತ್ರ ಕೇಳೋದು ಮೂಲ ಇದಿತ್ತು, ಆದ್ರೆ ಅವ್ರನ್ನ ಮಾತಾಡಿಸ್ಬೇಕು ಅಂತ. ಸಕ್ಸಸ್ ಆಗಿರೋ ನಿರ್ದೇಶಕರ ಹತ್ರನೂ ಹೋಗ್ತಿದ್ದೆ, ಸಿನಿಮಾ ಸೋತಿರೋ ನಿರ್ದೇಶಕರ ಹತ್ರನೂ ಹೋಗ್ತಿದ್ದೆ. ಆ ಸಕ್ಸಸ್ ಏನಕ್ಕೆ ಆಯ್ತು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಬಟ್ ಇನ್ನೊಂದ್ಸತಿ ಹೇಳ್ತಿದ್ದೆ. ಫೇಲ್ಯೂರ್ ಆಗಿರೋ ಸಿನಿಮಾಗಳದ್ದು ಗೊತ್ತಿದ್ರು ಅವ್ರು ಅದನ್ನ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಸರ್ ಅಂತ. ಈ ಫೋನ್ ನಂಬರ್ ಇಸ್ಕೊಂಡು ಅವ್ರು ನೆಕ್ಸ್ಟ್ ಪಿಕ್ಚರ್ ಮಾಡೋ ನನ್ನ ಕರ್ಸೋರು. ಸುಮ್ನೆ ಬನ್ನಿ ಒಂದ್ಸತಿ ಏನೋ ಕತೆ ಹೇಳ್ತೀವಿ. ಸೊ ಹಂಗೆ ಡಿಸ್ಕಷನ್ ಅಂತ ಮಾಡ್ತೀವಿ. ಸಿನಿಮಾ ಡಿಸ್ಕಷನ್ಗಳಲ್ಲಿ ಹೋದಾಗ ಏನ್ ಒಂದು ಸಿನಿಮಾ ಡಿಸ್ಕಷನ್ ಅಂದಾಗ 70 ರಿಂದ 75 ಸೀನು. ಒಂದು ದೊಡ್ಡ ಸ್ಕೇಲ್ ಸಿನಿಮಾ ಆದ್ರೆ 80 ರಿಂದ 85 ಸೀನ್. ಆ ಸೀನ್ಗಳಲ್ಲಿ ಅದನ್ನ ನಾವು ಸ್ಕ್ರೀನ್ ಪ್ಲೇ ರೈಟಿಂಗ್ ಅಂತ ಏನ್ ಕರಿತೀವಿ, ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡೋದು. ಅದು ಸಂಭಾಷಣೆಗೆ ಈಸಿ ಆಯ್ತು. ಸ್ಕ್ರೀನ್ ಪ್ಲೇ ರೈಟರ್ ಕೂತಿದ್ದಾನೆ ಅಂದ್ರೆ ಅವನಿಗೆ ಸಂಭಾಷಣೆ ಅರ್ಥ ಗೊತ್ತಿರುತ್ತೆ. ಕರೆಕ್ಟ್, ಈ ಪಾತ್ರ ಇದೇ ಮಾತಾಡುತ್ತೆ. ಸೊ ಹಂಗ್ ಬರ್ಕೊಂಡೋಗಿ. ಬಟ್ ಎಲ್ಲ ಒಂದ್ ಕಡೆ ನೋಡಿದ್ದು ನಿಮ್ಗೆ ಆಕ್ಟರ್ ಆಗ್ಬೇಕು ಅಂತ ಇತ್ತ. ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಕೂಡ ಮಾಡಿದ್ವಿ. ಆಮೇಲೆ ರೈಟರ್ ಆಗಿ ಬಿಸಿ ಆದ್ಮೇಲೆ ಪಾತ್ರಗಳು ಕರೆದ್ರು. ರೈಟರ್ ಆದ್ಮೇಲೂ ಕರೆದ್ರು. ಅದಕ್ ಮುಂಚೆ ನನ್ಗೆ ರೈಟಿಂಗ್ ಕೂತ್ಕೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಇದಕ್ಕೆ ಹೋಗುದು, ನಟನೆಗೆ ಹೋಗುದು. ಸೊ ನಟನೆಗೆ ಅದು ಒಳಗಡೆಯಿಂದಾನೇ ಒಬ್ಬ ನಟ ಬೇಕು. ಒಳಗಡೆ ನಟ ಇರ್ಲಿಲ್ಲ, ರೈಟರ್ ಇದ್ದ. ನಾನ್ ಮೇಲ್ ನಟ ಆಗಿ ಒಳಗಡೆ ರೈಟರ್ನ ಇಟ್ಕೊಂಡು ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಬಿಟ್ಟು ಯಾವಾಗ್ಲೂ ನಮ್ಮ ಒಳಗಡೆ ಇರೋ ತುಮಲನ ನಾವು ಈಚೆ ತರ್ಬೇಕು. ಈಗ ಅನ್ಸುತ್ತಲ್ವಾ, ನಾನು ಇದಾಗ್ಬೇಕು, ನಾನು ಇದಕ್ ಪ್ರಯತ್ನ ಪಟ್ರು ಅದಕ್ಕೆ ಕರ್ಕೊಂಡು ಹೋಗಿ ಕೂರಿಸು. ಸೊ ಹಂಗಿಲ್ಲ, ನೀವು ಬರೀರಿ ಅನ್ನೋರು. ಸೊ ಬರ್ದು ಹಿಂಗಾಗಿತ್ತು. ಅದು ಕರೆಕ್ಟ್ ಆಗಿ ಒಳ್ಳೆ ತಂಡಗಳು, ಹೊಸಬ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಇದು ನಮ್ಮ ಹೊಂದಿಸಿ ಬರೆಯಿರಿ ಅಂತ. ಕರೆಕ್ಟ್, ಆ ಸಿನಿಮಾ, ತುಂಬಾ ಸಿನಿಮಾಗಳು ಹೊಸಬ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ತದನಂತರ ರೆಕಗ್ನೈಸ್ಡ್ ಡೈರೆಕ್ಟರ್ಸ್ ಅವ್ರು ನನಗೆ ಖುಷಿ ಕೊಟ್ಟಿದ್ದೇನು ಅಂದ್ರೆ, ಅವರು ಒಬ್ಬ ರೈಟರ್ ಆಗಿ ನನ್ನ ಕೈಯಲ್ಲಿ ಬರ್ಸೋದು. ಸೂರಿ ಸರ್ ರೈಟ್ರೇ, ಯೋಗರಾಜ್ ಸರ್ ಕೂಡ ರೈಟ್ರು. ಸೊ ಅವರು ಕರೆದು ಬರಿ ಅನ್ನೋದು. ಮತ್ತೆ ಜಡೇಶ್ ಅವರು ತುಂಬಾ ಒಳ್ಳೆ ರೈಟ್ರು. ಕಾಟೇರ ತರದ ಕತೆ ಬರೆದವರು, ಗುರು ಶಿಷ್ಯರು ತರದ ಕತೆ. ಅವರು ನಮ್ಮ ಕೈಯಲ್ಲಿ ಸಂಭಾಷಣೆ ಬರ್ಸಿದಾಗ ನನ್ನ ಜವಾಬ್ದಾರಿ ಇನ್ನು ಸ್ವಲ್ಪ ಹೆಚ್ಚುತ್ತೆ. ಅವ್ರು ನನ್ನನ್ನು ನಂಬಿ ಇವನು ಇನ್ನೇನೋ ಬರೀತಾನೆ ಅಂತ ಕರೆಸಿದ್ದಾರೆ ಮಾತು. ಸೊ ನಾನು ಅವ್ರಿಗೆ ಅಚ್ಚುಕಟ್ಟಾಗಿ ಬರಿಬೇಕು, ಅವ್ರನ್ನ ಒಪ್ಸ್ಬೇಕು ಅನ್ನೋ ಒಂದು ಇದಿತ್ತು. ಹಂಗೆ ವಿಷಯ. ನೀವು ಹೆಚ್ಚು ನಿಮ್ಮ ಕರಿಯರ್ನಲ್ಲಿ ಅಂದ್ರೆ ನೀವು ರೈಟರ್ ಆಗಿರ್ಬೋದು ಅಥವಾ ಯಾವ್ದಲ್ಲ ಒಂದು ರೀತಿಯಲ್ಲಿ ಹೆಚ್ಚು ಅಸೋಸಿಯೇಟ್ ಆಗಿರೋದು ನೀವು ನಮ್ಮ ಸೂರ್ಯ ಅವ್ರ ಜೊತೆ, ದುನಿಯಾ ವಿಜಯ್ ಅವ್ರ ಜೊತೆ. ಅಂದ್ರೆ ಬೇರೆ ಸಿನಿಮಾಗಳು ಮಾಡಿದಿರಿ, ದೊಡ್ಡ ಸಿನಿಮಾಗಳು ಮಾಡಿದಿರಿ. ಬಟ್ ನೀವು ಮಾಸ್ತಿ ಅಂದ ತಕ್ಷಣ ಕಣ್ಮುಂದೆ ಬರೋ ಎರಡು ಹೆಸರು, ಒಂದು ದುನಿಯಾ ವಿಜಯ್, ಇನ್ನೊಂದು ದುನಿಯಾ ಸೂರಿನೇ. ಅಂದ್ರೆ ಅದು ಮೇಡಪ್ ಇರಲ್ಲ. ಅವ್ರು ಇಡೋ ಫ್ರೇಮ್ ಆಗಿರ್ಲಿ, ಅವ್ರು ಮಾತಾಡೋ
ಪಾತ್ರಗಳ ಕೈಯಲ್ಲಿ ಮಾತಾಡ್ಸೋ ಮಾತಿರ್ಬೋದು, ಓಕೆ. ಅದಕ್ಕೆ ಮೇಕಪ್ ಇರಲ್ಲ. ಹ್ಮ್ ಆ ಕಲಾವಿದ್ರಿಗೂ ಮೇಕಪ್ ಇರಲ್ಲ. ಹ್ಮ್ ಸೊ ಈ ಅಕ್ಷರಗಳಲ್ಲೂ ಸಹ ಪಾತ್ರಗಳಲ್ಲೂ ಸಹ ಮೇಕಪ್ ತೆಗೆಸಿ. ದಟ್ಸ್ ವಾಟ್. ಹಾ ಈಗ ಟಗರು ಬರ್ದಾಗ ಯಾವುದೋ ಒಂದು ಪತ್ರಿಕೆಯಲ್ಲಿ ಈ ಡಾಲಿ ಧನಂಜಯ್ ಅವರ ನಾಯಕನ ಮೇಕಪ್ ಅನ್ನು ರಕ್ತದಲ್ಲಿ ತೊಳೆದಿದ್ದಾರೆ ಅಂತ ಬರ್ದಿದ್ರು. ಓಕೆ. ಅಂದ್ರೆ ತುಂಬಾ ಒಂದು 10 ಪಿಕ್ಚರ್ ಮಾಡಿರೋ ಒಬ್ಬ ಹೊಸ ಹೀರೋ ಅಂದ್ರೆ ಹೀರೋನ ತಗೊಂಡ್ ಬಂದು ಏಕ್ದಮ್ ನೆಗೆಟಿವ್ ರೋಲ್ ಫಿಟ್ ಮಾಡೋದು. ಆಮೇಲೆ ನಮ್ ಕಾಕ್ರೋಚ್ ಸುದಿ ಹ್ಮ್ ಅವ್ರಿಗೆ ಟಗರುಲಿ ಪಾತ್ರ ಬರೆದ್ರು ಸೂರ್ಯ ಅವರು, ಕಾಕ್ರೋಚ್ ಅಂತ. ಸೊ ಅದಕ್ಕೆ ಸೀನ್ಸ್ ಬೇಕಿತ್ತು, ಅದಕ್ಕೆ ಸಂಭಾಷಣೆ ವಿಶೇಷವಾಗಿರ್ಬೇಕು. ನಾನು ಫಸ್ಟ್ ದಿನ ಅವ್ರದ್ದು ಬರೆದಾಗ ಕಾಕ್ರೋಚ್ ಸುದಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ತುಂಬಾ ಚೆನ್ನಾಗಾಗುತ್ತೆ ಇದು, 100% ವರ್ಕ್ ಆಗುತ್ತೆ ಅಂತ. ಹ್ಮ್ ಆಮೇಲೆ ಡಾಲಿ ಅವ್ರ ಪಾತ್ರ ಹುಬ್ಬಳ್ಳಿಯಲ್ಲಿ ಹೊಸಪೇಟೆಯಲ್ಲಿ ಶೂಟಿಂಗ್ ಮಾಡೋವಾಗ 2-3 ದಿನ ಕಂಟಿನ್ಯೂಸ್ ಶೂಟ್. ಅವಾಗ ಏನಾದರೂ ಆಗಬೇಕು ಈ ಸಿನಿಮಾ ಅಂದ್ರು 100% ಆಗುತ್ತೆ, ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ನಿಮ್ ಅದನ್ನ ನಟರಾಕ್ಷಸ ಅಂತ ಅದರದ್ದೇನಿದೆ ಅದನ್ನ ಹೇಳಿಲ್ಲ, ಬಟ್ ಆ ಚಾರ್ಮ್ ಇದೆ. ಯಾಕಂದ್ರೆ ನಾನು ACP ಶಿವ ಆಗಿದ್ರೆ ನಾನೇ ಗುಂಡಿಟ್ಟು ಹೊಡಿಬೇಕು ಅವನ್ನ ಅನ್ನೋ ಥರದ ಪಾತ್ರ ಅದು. ತುಂಬಾ ಚೆನ್ನಾಗಾಗುತ್ತೆ ಅಂತ. ಅದನ್ನೆಲ್ಲ ಒಂದ್ ಕಡೆ ನಿಮಗೆ ಸೆನ್ಸ್ ಒಳಗಡೆ ಅನಿಸ್ತಾ ಇರುತ್ತೆ. ಈಗ ಸೂರ್ಯ ತರದ ಟೀಚರ್ ಸಿಕ್ಕಿದಾಗ ನಾವು ಮೊದಲನೇ ಬೆಂಚಲ್ಲೇ ಕೂತಿದೀವಿ, ಓಕೆ. ಅವ್ರ ಕಣ್ಣಿಗೆ ಬೀಳ್ತಾ ಇದೀವಿ. ಸೊ ಅವ್ರನ್ನ ಮೆಚ್ಚಿಸ್ಬೇಕಲ್ಲ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.